ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ ಅಪ್ಡೇಟ್ ಕೊಡಿ ಅಂತ ಇದ್ರೆ ಸುಪ್ರೀಂ ಕೋರ್ಟ್ ಅಪ್ಡೇಟ್ ಏನಾಗಿದೆ ಅಂತ ಅಂದರೆ ಇಲ್ಲಿ ಗೈಸ್ ಹಿಯರಿಂಗೇ ಆಗಿಲ್ಲ. ಅಂದರೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ವಿ. ಬಟ್ ಏನಾಗಿದೆ ಅಂತ ಅಂದರೆ ಇಲ್ಲಿ ಹಿಯರಿಂಗೇ ನಡೆದಿಲ್ಲ. ಹಿಯರಿಂಗ್ ನಡೆದಿರೋದಕ್ಕೆ ಕಾರಣ ಏನು ಅಂತ ಅಂದರೆ ಈಗ ಜಡ್ಜ್ ಹತ್ರ ಕೇಸ್ ಬಂದಂಥ ಸಮಯದಲ್ಲಿ ಯಾವುದೋ ಒಂದು ಲೆಟರ್ ಬರುತ್ತಂತೆ. ಲೆಟರ್ ಬಂದಂಥ ಸಮಯದಲ್ಲಿ ಜಡ್ಜ್ ಓದ್ಬಿಟ್ಟು ಈಗ ಸದ್ಯಕ್ಕೆ ಹಿಯರಿಂಗ್ನ ಅಡ್ಜನ್ ಮಾಡೋಣ ಅಂತ ಹೇಳಿದರೆ ಅಂದರೆ ಮುಂದಕ್ಕೆ ಹಾಕೋಣ ಅಂತ ಹೇಳಿದಾರಂತೆ. ಅದರಿಂದಾಗಿ ಈಗ ಏನಾಗುತ್ತೆ ಅಂತ ಅಂದರೆ ಹಿಯರಿಂಗ್ ಡೇಟು ಚೇಂಜ್ ಆಗಿದೆ. ಅಂದರೆ ಇವತ್ತೇನು ಹಿಯರಿಂಗ್ ಇತ್ತು ಆ ಹಿಯರಿಂಗ್ ನಡೆದಿಲ್ಲ. ಅದರಿಂದಾಗಿ ಈಗ ಹಿಯರಿಂಗು ಮುಂದೆ ಹೋಗಿರೋದ್ರಿಂದ ಅದು ನೆಕ್ಸ್ಟ್ ಇನ್ನು ಯಾವ ತಾರೀಕು ಬರುತ್ತೆ ಏನು ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಸೆಷನ್ ಮುಗ್ದಾದ್ಮೇಲೆ ನೋಡೋಣ ಏನಾದ್ರು ಅಪ್ಡೇಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡಿ ಕಾದು ನೋಡ್ಬೇಕಾದ್ರೆ ನಾವು ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬಂದರೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಏನು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಅಂದರೆ ತುಂಬ ಅಪ್ಸೆಟ್ ಆಯಿತು ಗೈಸ್. ಏನಕ್ಕೆ ಅಂತ ಅಂದರೆ ಇಷ್ಟೆಲ್ಲ ನಡೀತಾ ಇದೆ ಇವಾಗ ನಮ್ಮ ಕರ್ನಾಟಕದಲ್ಲಿ. ಅಂದರೆ ಆರ್ ಟಿ ಓದವ್ರು ಹಿಡಿತಾ ಇದ್ದಾರೆ, ಆರ್ ಟಿ ಓದವ್ರು ಹಿಡಿದ್ಬಿಟ್ಟು ಫೈನ್ ಆಗ್ತಾ ಇದ್ದಾರೆ. ಅಸೋಸಿಯೇಷನ್ ಅವ್ರವ್ರಿಗೆ ಏನನ್ನ ಮಾತಾಡ್ಕೊಳ್ತಾ ಇದ್ದಾರೆ. ಅಂದರೆ ಎರಡು ಥರ ಅಸೋಸಿಯೇಷನ್, ಒಂದು ಆಟೋ ಅಸೋಸಿಯೇಷನ್ ಅಂದ್ಕೊಳ್ಳಿ, ಒಂದು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂದ್ಕೊಳ್ಳಿ. ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ, ಇವ್ರ ಪಾಡಿಗೆ ಇವ್ರು ಮಾತಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿರೋದು ಯಾರು? ನಮ್ಮಂಥ ಮಿಡಲ್ ಕ್ಲಾಸ್ ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ಅವರು. ಇವ್ರು ಬಂದು ಮಾಡ್ರಿ ಅಂತಾರೆ. ಅವ್ರಿಲ್ಲ ಮಾಡಬೇಡ್ರಿ ಅಂತ ಅವರು. ಅದರಿಂದಾಗಿ ಈಗ ಮಧ್ಯದಲ್ಲಿ ಸಿಗಾಕೊಂಡಿರೋದು ಯಾರು ಅಂತ ಅಂದರೆ ಇವಾಗ ಬೈಕ್ ಟ್ಯಾಕ್ಸಿ ಓಡಿಸ್ತಾರಲ್ಲ ಆ ರೈಡರ್ಸು. ಈ ಕಡೆ ಯಾರೋ ಒಬ್ರು ಬಂದು ಮಾಡ್ರಿ ಅಂತ ಒಂದು ಪ್ರೋತ್ಸಾಹ ಮಾಡ್ತಾರೆ. ಇಲ್ಲ ನೀವು ಮಾಡಂಗಿಲ್ಲ, ನೀವು ಸ್ಟಾಪ್ ಮಾಡಬೇಕು, ನೀವು ಸ್ಟಾಪ್ ಮಾಡಿಲ್ಲ ಅಂತ ಅಂದರೆ ಆರ್ ಟಿ ಓದವ್ರು ಹಿಡಿತಾರೆ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಈಗ ಇವೆರಡು ಅಸೋಸಿಯೇಷನ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ನಮಗೆ ಕನ್ಫ್ಯೂಷನ್ಗಳನ್ನ ತೊಗೊಂಬಂದು ಇಡ್ತಾ ಇದ್ದಾರೆ ಅಂತ. ಅಂದರೆ ಬೈಕ್ ಟ್ಯಾಕ್ಸಿ ಕನ್ಫ್ಯೂಷನ್ ತೊಗೊಂಬಂದು ಇಡ್ತಾ ಇದ್ದಾರೆ. ನಮಗೆ ಇಲ್ಲಿ ಯಾವುದೇ ಆದಂಥ ಅಸೋಸಿಯೇಷನ್ ಬೇಡ, ಏನು ಬೇಡ. ನಾವು ಇಲ್ಲಿ ಯಾವುದೇ ಆದಂಥ ಅಸೋಸಿಯೇಷನ್ಗೆ ಸಪೋರ್ಟು ಮಾಡಲ್ಲ, ನಾವು ಅಪೋಸು ಮಾಡಲ್ಲ. ಇದು ಅಸೋಸಿಯೇಷನ್ ಹಿಂಗೆ ಮಾಡ್ತೈತೆ, ಈ ಅಸೋಸಿಯೇಷನ್ ಹಿಂಗೆ ಮಾಡ್ತೈತೆ ಅನ್ನೋದು ನಮಗೆ ಬೇಕಾಗಿಲ್ದಿರೋ ವಿಷಯ ಅದು. ಮೊದಲನೇದಾಗಿ ಏನು ಅಂತ ಅಂದರೆ ಇವಾಗ ನಮಗೆ ಈಗ ಬೈಕ್ ಟ್ಯಾಕ್ಸಿ ರೈಡರ್ ಯಾವ ರೀತಿ ವೆಯ್ಟ್ ಮಾಡ್ತಾ ಇದ್ದಾರೆ, ಈಗ ಆ್ಯಸ್ ಎ ಕಸ್ಟಮರ್, ನಾವು ಕಸ್ಟಮರ್ ಆದರೂ ಕೂಡ ನಾವು ಬೈಕ್ ಟ್ಯಾಕ್ಸಿಗೆ ಅದೇ ರೀತಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬರೀ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಲ್ಲ, ಇಲ್ಲಿ ಬೈಕ್ ಟ್ಯಾಕ್ಸಿ ಕಸ್ಟಮರ್ಗೂ ಕೂಡ ತುಂಬ ಅಗತ್ಯ ಇದೆ. ಬೈಕ್ ಟ್ಯಾಕ್ಸಿ ಅಂದರೆ ದಿನನಿತ್ಯ ಅವ್ರು ಏನು ಸಂಚರಿಸ್ತಾರೋ ಅದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ ಅಕಸ್ಮಾತ್ ಏನಾದ್ರು ಬೈಕ್ ಟ್ಯಾಕ್ಸಿ ಇಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಅಂದ್ಕೊಳ್ಳಿ. ಸ್ಟೂಡೆಂಟ್ಸ್ ಆಗಲಿ ಈಗ ಸ್ಟಾರ್ಟಿಂಗಲ್ಲಿ ಇವಾಗ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಿದ್ದಂಗೆ ಯಾರಿಗೂ ಕೂಡ ಇಲ್ಲಿ 50,000 60,000 ಸಂಬಳ ಯಾರಿಗೂ ಕೊಡಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಬಂದಂಥ ಸಮಯದಲ್ಲಿ 15,000 16,000 18,000 ಈ ರೀತಿಯೆಲ್ಲ ಸಂಬಳ ಕೊಡ್ತಾರೆ. ಈ ರೀತಿಯೆಲ್ಲ ಸಂಬಳ ಕೊಟ್ಟಂಥ ಸಮಯದಲ್ಲಿ ಪಿ ಜಿ, ರೂಮು, ಟ್ರಾನ್ಸ್ಪೋರ್ಟೇಷನು ಎಲ್ಲ ಕೂಡ ಇದಕ್ಕೆ ಆಗೋಗ್ತಾ ಇರುತ್ತೆ. ಈಗ ಟ್ರಾನ್ಸ್ಪೋರ್ಟೇಷನ್ನು ಕೂಡ ಇವಾಗ 50 ರೂಪಾಯಿ ಹೋಗೋ ಜಾಗದಲ್ಲಿ 150 ರೂಪಾಯಿ ಕೊಟ್ಟು ಹೋಗ್ಬೇಕು ಅಂತಂದರೆ ಅವ್ರಿಗೆ ತೊಂದರೆ ಆಗುತ್ತೆ. 100% ಅವ್ರಿಗೆ ತೊಂದರೆ ಆಗೇ ಆಗುತ್ತೆ. ಅದರಿಂದಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈಗ ಕಸ್ಟಮರ್ಗೂ ಕೂಡ ಬೈಕ್ ಟ್ಯಾಕ್ಸಿ ಅಗತ್ಯ ತುಂಬ ಇದೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಗೈಸ್, ಇವಾಗ ಎಲ್ಲೋ ಬೋರ್ಡಾಗಿ ಕರ್ನಾಟಕದವರಿಗೆ ಕೊಡಲಿ ಅಂತಲೇ ಕೇಳ್ತಾರೆ. ಈಗ ಆಟೋದವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ತುಂಬ ಕಡೆ ನಾನು ತುಂಬ ವಿಡಿಯೋದಲ್ಲಿ ನೋಡಿದ್ದೀನಿ. ಆಟೋದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹೌದು ಈಗ ಎಲ್ಲೋ ಬೋರ್ಡ್ ಮಾಡ್ಕೊಡಿ, ಅಂದರೆ ನಾವು ಕೂಡ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡಿದ್ದೀವಲ್ವಾ, FC ಮಾಡಿಸ್ತೀವಲ್ವಾ, ಇನ್ಶೂರೆನ್ಸ್ ಮಾಡ್ತೀವಲ್ವಾ, ಅದೇ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿವ್ರಿಗೂ ಮಾಡಿಕೊಡಿ, ಅವರು ಬೇಕಾದ್ರೆ ಓಡಿಸ್ಲಿ ಅಂತ ಹೇಳ್ಬಿಟ್ಟು ಹಲವಾರು ಕಡೆ ಇವಾಗ ಅವರು ಕೂಡ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಈಗ ಸರ್ಕಾರದವ್ರು ತಲೆ ಕೆಡ್ಸ್ಕೊಬೇಕು ಇದ್ರ ಬಗ್ಗೆ. ಈಗ ಆಟೋದವರು ಈ ಥರ ಮಾಡಿದ್ರೆ ಅಪೋಸ್ ಮಾಡೋದಲ್ಲ, ಈಗ ನಾವು ಈಗ ಅದೇ ರೀತಿಯಲ್ಲಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಮಾಡ್ಬೋದು. ಈಗ ಹೈಕೋರ್ಟ್ ಆರ್ಡರ್ ಬಂದಿರೋದೇನೋ ಬೇರೆ ಏನೂ ಅಲ್ಲ, ಆರ್ಡರ್ ಬಂದಿರೋದು ಈಗ ವೈಟ್ ಬೋರ್ಡಲ್ಲಿ ಮಾಡ್ರಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆರ್ಡರ್ ಏನು ಪಾಸ್ ಆಗಿಲ್ಲ. ಹೈಕೋರ್ಟ್ ಆರ್ಡರ್ ಪಾಸ್ ಆಗಿರೋದು ಕೂಡ ಅದೇನೆ, ಅಂದರೆ ಒಂದು ಫ್ರೇಮ್ ವರ್ಕ್ನ ರೂಪಿಸಿ ಎಲ್ಲೋ ಬೋರ್ಡ್ ಮಾಡ್ತೀರಾ, ಎಲ್ಲೋ ಬೋರ್ಡ್ ಮಾಡಿರಿ, ಇನ್ಶೂರೆನ್ಸ್ ಮಾಡ್ಕೊಡ್ತೀರಾ, ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ಆಮೇಲೆ ಹೆಲ್ಮೆಟ್ 2 ISI ಬೇಕಾ 2 ಹೆಲ್ಮೆಟ್ ಮಾಡಿರಿ. ಈ ರೀತಿಯಲ್ಲೇ ಅವರು ನಿಮಗೆ ಯಾವ ರೀತಿ ಆಗುತ್ತೋ ಫ್ರೇಮ್ ವರ್ಕು ಆ ಥರ ಫ್ರೇಮ್ ವರ್ಕ್ ಒಂದು ರೂಪಿಸಿ ಅಂತಲೇ ಈಗ ಹೈಕೋರ್ಟಿಂದ ಆರ್ಡ್ರ್ ಪಾಸ್ ಆಗಿರೋದು. ಈ ಹೈಕೋರ್ಟಿಂದ ಆರ್ಡ್ರ್ ಪಾಸ್ ಆಗಿರೋದನ್ನ ಏನು ಮಾಡಿದ್ದಾರೆ ಅಂತ ಅಂದರೆ ಈಗ ಸರ್ಕಾರನೇ ತಗೊಂಡೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹಾಕಿ ಇಷ್ಟು ದಿನ ವೆಯ್ಟ್ ಮಾಡಿರೋದು, ಇನ್ನೊಂದು 72 ಡೇಸ್ ಲೇಟಾಗಿ ಫೈಲ್ ಆಗಿರೋದು ಅದು ಅಂತ. ಅಂದರೆ ಸುಪ್ರೀಂ ಕೋರ್ಟ್ಗೆ ಏನು ಮಾಡಿದಾರೋ ಅದು 72 ಡೇಸ್ ಲೇಟಾಗಿ ಫೈಲ್ ಮಾಡಿದರೆ ನೋಡಬೇಕು. ಅಂದರೆ ಹೇಳ್ತಲ್ವಾ, ಹಿಯರಿಂಗ್ ಆಗಿದ್ದಿದ್ರೆ ಇದ್ರ ಬಗ್ಗೆ ಎಲ್ಲ ಬರೋದು ಟಾಪಿಕ್ಕು, ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೋದಾಗಿತ್ತು. ಬಟ್ ಹಿಯರಿಂಗ್ ಆಗದಿದ್ದ ಕಾರಣ ಏನಾಗಿದೆ ಅಂತ ಅಂದರೆ ಈ ಟಾಪಿಕ್ಕು ಎಲ್ಲೂ ಕೂಡ ಬಂದಿಲ್ಲ. ಅದರಿಂದಾಗಿ ಇವಾಗ ಕನ್ನಡಿಗರಿಗೆ ಒಂದು ಅವಕಾಶ ಬೇಕು, ಇವಾಗ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಅವಕಾಶ ಬೇಕು. ಏನಕ್ಕೆ ಅಂತ ಅಂದರೆ ಎಲ್ಲೋ ಬೋರ್ಡ್ ಆದರೆ ಪರವಾಗಿಲ್ಲ, ರೆಡಿ ಇದ್ದೀವಿ. ಈಗ ಎಷ್ಟೊಂದು ಜನ ಕನ್ನಡಿಗರು ಕೂಡ ರೆಡಿ ಇದ್ದೀವಿ. ಈಗ ಯಾವುದೋ TN ಗಾಡಿಯವ್ರು ಬಂದು ಮಾಡ್ತಾ ಇದ್ದಾರೆ, ಆಮೇಲೆ ಆಂಧ್ರದವ್ರು ಬಂದು ಮಾಡ್ತಾ ಇದ್ದಾರೆ, ಯಾವುದ್ಯಾವುದೋ ಕೇರಳದವರೆಲ್ಲ ಬಂದು ಮಾಡ್ತಾ ಇದ್ದಾರೆ ಅಂತಂದು ತುಂಬ ಜನ ಹೇಳ್ತಾ ಇರೋದು. ಅಂದರೆ ಆಲ್ಮೋಸ್ಟ್ ಹೇಳ್ತಾವಾ ಅವರೇ ಜಾಸ್ತಿ ಇರೋದು, ಎಲ್ಲ ಕಟ್ಟಾಗಿ ಹೋಗ್ತಾರೆ ಅಂತ. ಅಂದರೆ ಇವಾಗ ಏನು ರೆಗ್ಯುಲರ್ ಆಗಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಮಾಡಿಸ್ಬೇಕು ಅನ್ನೋರು ಮಾತ್ರ ಈಗ ಎಲ್ಲೋ ಬೋರ್ಡ್ ಮಾಡಿಸ್ಕೊಂತಾರೆ. ಏನಕ್ಕೆ ಅಂತ ಅಂದರೆ ಪರ್ಮಿಟ್ ಮಾಡಿಸ್ಕೊಬೇಕಾಗುತ್ತೆ, ಎಲ್ಲೋ ಬೋರ್ಡ್ ಮಾಡಿಸ್ಕೊಬೇಕಾಗುತ್ತಲ್ಲ. ಅದರಿಂದಾಗಿ ಅವಾಗ ಏನು ಮಾಡ್ತಾರೆ ಅಂತ ಅಂದರೆ ರೆಗ್ಯುಲರ್ ಆಗಿ ಮಾಡೋರು ಮಾತ್ರ ಮಾಡಿಸ್ಕೊತಾರೆ. ಅದು ಬಿಟ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪಿಕಪ್ ಮಾಡ್ತೀನಿ, ಡ್ರಾಪ್ ಮಾಡ್ತೀನಿ ಅಂತಾರಲ್ಲ, ಅವಾಗ ಅವ್ರು ಯಾರು ಕೂಡ ಮಾಡೋಕ್ಕಾಗಲ್ಲ. ಈಗ ಎಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಬಂತು ಅಂತ ಅಂದರೆ ಇವರೇ ಅಪೋಸ್ ಮಾಡ್ತಾರೆ. ಈಗ ಎಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಇವರೇ ಅಪೋಸ್ ಮಾಡ್ತಾರೆ. ಈಗ ಎಲ್ಲೋ ಬೋರ್ಡ್ ಬಂದಿದೆಯಲ್ಲಪ್ಪ, ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಮಾಡೋ, ನೀನು ಯಾಕೆ ವೈಟ್ ಬೋರ್ಡಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರೇ ಬೈಕ್ ಟ್ಯಾಕ್ಸಿರೇ ಹೋಗಿ ಕೇಳ್ತಾರೆ. ಬಟ್ ಅದೇ ಹೇಳ್ತಾ ಇಲ್ವಾ, ಇಲ್ಲಿ ನಮ್ಮ ಸರ್ಕಾರ ಒಂದು ಡಿಸಿಷನ್ ತೊಗೋಬೇಕಾಯಿತು. ಆ ಸರ್ಕಾರ ಏನಾದ್ರು ಡಿಸಿಷನ್ ತೊಗೊಂಡಿದ್ರೆ ಒಂದು ಆಗೋದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ನಮ್ಮ ಸರ್ಕಾರ ಯಾವುದೇ ಆದಂಥ ಡಿಸಿಷನ್ನು ತೊಗೊಳ್ತಾ ಇಲ್ಲ, ಏನಿಲ್ಲ. ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹಾಕ್ಬಿಟ್ಟು
ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಈಗಲೂ ಅಷ್ಟೇ, ಈಗ ನಮ್ಮ ಮುಂದೆ ಮುಂದೆ ಹೋಗ್ತಾನೆ ಇರುತ್ತೆ ಗೈಸ್. ಇವತ್ತಿಗೆ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ, ಬಟ್ ಏನಾರು ಒಂದು ಬರ್ಬೋದು ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸದ್ಯಕ್ಕೆ ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಹಿಯರಿಂಗ್ ಆಗಿಲ್ಲ. ಬೈಕ್ ಟ್ಯಾಕ್ಸಿ ಹಿಯರಿಂಗ್ ಆಗಿದ್ದಿದ್ರೆ ಏನಾರು ಒಂದು ಆಗೋಗೋದು, ಬಟ್ ಆಗ್ತಾಯಿಲ್ಲ. ಆಮೇಲೆ ನಾನು ಇನ್ನೂ ಒಂದು ಗಮನಿಸ್ದೆ, ಅಂದರೆ ಈಗ ಹಲವಾರು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾವ ಗೈಸ್, ಅವ್ರವ್ರಿಗೆ ಹೆಂಗೆ ಅಡ್ವಾಂಟೇಜ್ ಬೇಕೋ ಎಲ್ಲರೂ ಕೂಡ ಅವ್ರವ್ರ ಅಡ್ವಾಂಟೇಜ್ಗೆ ಮಾತಾಡೋದು. ಇವ್ರ ಅಡ್ವಾಂಟೇಜ್ ಐತೆ ಅಂದರೆ ಇವ್ರು ಮಾತಾಡ್ತಾರೆ, ಅವ್ರ ಅಡ್ವಾಂಟೇಜ್ ಐತೆ ಅಂತಂದರೆ ಅವ್ರು ಮಾತಾಡ್ತಾರೆ. ನಮ್ಗೆ ಯಾವುದೇ ಆದಂಥ ಅಡ್ವಾಂಟೇಜ್ ಬೇಡ, ನೇರವಾಗಿ ಏನಿರ್ತೋ ವಿಷಯ ಅದನ್ನೇ ಮಾತಾಡೋಣ. ಜೊತೆಯಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದರೆ, ಈಗ ನಾನು ಹಲವಾರು ಕಡೆ ಇವಾಗ ಸರ್ಚ್ ಮಾಡಿ ನೋಡಿದೆ. ಇವಾಗ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಿದ್ದಂಗೆ ಈಗ ಹೈಕೋರ್ಟ್ ಆರ್ಡರ್ ಏನಾದ್ರು ಸ್ಕ್ವ್ಯಾಶ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿ ನೋಡಿದೆ. ಅಂದರೆ ಈಗ ಹೈಕೋರ್ಟ್ ಆರ್ಡರ್ ಇರ್ತಲ್ಲ, ಈಗ ಹೈಕೋರ್ಟ್ ಆರ್ಡರ್ ಆಲ್ರೆಡಿ ಪಾಸ್ ಆಗಿದೆ. ಅದು ಹೈಕೋರ್ಟ್ ಆರ್ಡರ್ ಪಾಸ್ ಆಗಿರೋದೇನು, ಎಲ್ಲೋ ಬೋರ್ಡ್ ಮಾಡಿಕೊಡಿ, ಏನು ಫ್ರೇಮ್ ವರ್ಕ್ ಇದೆಯೋ ಅದನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರು ಹೇಳಿರೋದು. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಈ ಆರ್ಡ್ರು ಸ್ಕ್ವ್ಯಾಶ್ ಆಗಲ್ಲ ಸದ್ಯಕ್ಕೆ. ಅಂದರೆ ಇವರು ಹೋದ್ರೂ ಕೂಡ ಇವಾಗ ಸರ್ಕಾರ ಇಲ್ಲ ನಮ್ಮ ಕೈಲಿ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೋದ್ರೂ ಕೂಡ ಈ ಆರ್ಡರ್ ಅದು ಸ್ಕ್ವ್ಯಾಶ್ ಆಗಲ್ಲ. ಅದು ಸ್ಕ್ವ್ಯಾಶ್ ಆಗಬೇಕು ಅಂತಂದರೆ ಏನಾಗಬೇಕು ಅಂತಂದರೆ, ಸ್ಕ್ವ್ಯಾಶ್ ಆಗಲ್ಲ, ಅದು ಸ್ಟೇ ಬರಬೇಕು ಅದಕ್ಕೆ. ಈಗ ಏನಿದೆಯೋ ಇದು ಹೈಕೋರ್ಟಿಂದಕ್ಕೆ ಸ್ಟೇ ಬರಬೇಕು. ಹೈಕೋರ್ಟ್ ಆರ್ಡರ್ ಏನಿದೆಯೋ ಅದಕ್ಕೆ ಸುಪ್ರೀಂ ಕೋರ್ಟಿಂದ ಸ್ಟೇ ಬರಬೇಕು. ಸುಪ್ರೀಂ ಕೋರ್ಟಿಂದ ಸ್ಟೇ ಬರೋವರೆಗೂ ಅದು ಏನು ಆರ್ಡರ್ ಇರುತ್ತೋ ಅದು ಆರ್ಡರ್ ಹಂಗೆ ಇರುತ್ತೆ. ಈಗ ಆರ್ಡರ್ ಯಾವುದೇ ಕಾರಣಕ್ಕೂ ಅದು ಕ್ಯಾನ್ಸಲ್ ಆಗಲ್ಲ, ಏನಾಗಲ್ಲ. ಆರ್ಡ್ರಿಗೆ ಸ್ಟೇ ತಗೊಬರ್ಬೋದು ಅಷ್ಟೇ. ಕ್ಯಾನ್ಸಲ್ ಆಗಬೇಕು ಅಂತಂದರೆ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬರಬೇಕು ಫುಲ್ಲು. ಈಗ ಲಾಸ್ಟಿಗೆ ಏನೀಗ ಇವರು ಅಪೋಸ್ ಮಾಡ್ಕೊಂಡು ಹೋಗಿರ್ತಾರೋ, ಅಪೋಸ್ ಮಾಡ್ಕೊಂಡು ಹೋದಂಥ ಸಮಯದಲ್ಲಿ ಏನು ಹಿಯರಿಂಗ್ ಎಲ್ಲ ನಡೀರುತ್ತೆ, ವಾದ ಎಲ್ಲ ಮುಗಿದಾದ್ಮೇಲೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಆಗುತ್ತಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಆದಾಗ ಈ ಆರ್ಡರು ಸ್ಕ್ವ್ಯಾಶ್ ಆಗೋದು. ಅಲ್ಲಿವರೆಗೂ ಈ ಆರ್ಡ್ರು ಅದೇ ರನ್ನಿಂಗಲ್ಲೇ ಇರುತ್ತೆ. ಇವಾಗ ಏನು ಹೈಕೋರ್ಟು ಇವಾಗ ಏನು ಎಲ್ಲೋ ಬೋರ್ಡ್ ಆಗಿ ಮಾಡಿಕೊಡಿ ಅಂತ ಹೇಳಿದ್ರು, ಈಗ ಆಟೋದವ್ರು ಇದಕ್ಕೆ ಅಪೋಸ್ ಮಾಡ್ತಾ ಇಲ್ಲ. ನಾವು ತುಂಬ ಕಡೆ ನೋಡಿದ್ದೀವಿ, ತುಂಬ ಕಡೆ ಕೂಡ ಆಟೋದವ್ರು ಈಗ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಬೋರ್ಡ್ ಮಾಡಿಸ್ಕೊಂಡ್ರೆ ಮಾಡಲಿ ಬಿಡಿ ಸರ್, ನಮ್ಮ ಥರನೇ ಅವರು ಮಾಡಂಗಿದ್ರೆ ಮಾಡಲಿ, ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇವಾಗ ಅದಕ್ಕೆ ರೆಡಿ ಆಗಿದ್ದಾರೆ. ಅಂದರೆ ಎಲ್ಲ ಬೋರ್ಡ್ ಬೈಕ್ ಟ್ಯಾಕ್ಸಿ ಬರುತ್ತೆ ಅನ್ನಂಗಿದ್ರೆ ಬರಲಿ ಬಿಡ್ರಿ, ನಮ್ಮ ಕನ್ನಡದವ್ರು ಅಲ್ವಾ, ಮಾಡಲಿ. ಈಗ ಇವರು ಮಾಡೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರಲ್ಲ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ಇವಾಗ ಇವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನಿದೆಯೋ ಆ ಸ್ಟೇಟ್ ಗೌರ್ಮೆಂಟ್ ಒಂದು ಆ್ಯಕ್ಷನ್ ತೊಗೊಬೋದಲ್ವಾ. ನಮ್ಮ ಸಜೆಷನ್ ಏನು ಅಂತ ಅಂದರೆ, ಈಗ ಇವರು ಎಲ್ಲರೂ ಕೂಡ ಹೇಳ್ತಾ ಇರೋದ್ರಿಂದ ಇವಾಗ ಯಾರೋ ಒಬ್ರು ಅಪೋಸ್ ಮಾಡ್ತಾ ಇದ್ದಾರೆ, ಇಲ್ಲ ನಮಗೆ ಬೇಡವೇ ಬೇಡ, ಈಗ ಎಲ್ಲೋ ಬೇಡಾದರೂ ಕೂಡ ಬೇಡ ಅಂತ ಹೇಳ್ಬಿಟ್ಟು ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಏನೋ ಅನ್ಬೋದಾಗಿತ್ತು. ಬಟ್ ಇವಾಗ ಅವರು ಅದಕ್ಕೂ ಅಪೋಸ್ ಮಾಡ್ತಾ ಇಲ್ಲ. ಎಲ್ಲೋ ಬೋರ್ಡ್ ಆದರೆ ಮಾಡ್ಕೊಳ್ಳಿ ಬಿಡ್ರಿ, ಮಾಡಲಿ, ಅವರು ಕೂಡ ಮಾಡಲಿ, ಅವರು ಇನ್ಶೂರೆನ್ಸ್ ಕಟ್ಟಲಿ, ಅವರು FC ಕಟ್ಟಲಿ, ಗೊತ್ತಾಗುತ್ತೆ. ಅದನ್ನೇನು ನಾವು ಅಪೋಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳುವಂಥ ಸಮಯದಲ್ಲಿ ಇವಾಗ ನಮ್ಮ ಸರ್ಕಾರ ಏನು ಮಾಡಬೇಕು ಅಂತಂದರೆ, ಹೈಕೋರ್ಟ್ ಆರ್ಡರ್ ಇದೆಯಲ್ಲ ಅದೇನು ಹೋಗಿಲ್ಲ, ಹೈಕೋರ್ಟ್ ಆರ್ಡರ್ ಇದೆಯಲ್ಲ, ಹೈಕೋರ್ಟ್ ಆರ್ಡರ್ ಮೇಲೆ ಇವಾಗ ಬೇಸಿಸ್ ಮೇಲೆ ಇವಾಗ ಮಾಡ್ಬೋದಲ್ಲ, ಯಾಕೆ ಮಾಡಲ್ಲ ಗೊತ್ತಿಲ್ಲ ಗೈಸ್. ಏನಕ್ಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಈಗ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಂತ ಕೂಡ ಇವರು ಮಾಡ್ತಾ ಇಲ್ಲ ಅಂತಂದರೆ, ಒಳಗಡೆ ಏನು ರಾಜ್ಯಕ್ಕೆ ಏನು ನಡೀತಾ ಇದೆ ಏನೋ ನಮಗಂತೂ ಗೊತ್ತಿಲ್ಲ. ಇಲ್ಲಿ ನಾವು ಯಾವುದೇ ಆದಂಥ ಅಗ್ರಿಗೇಟರ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಈ ಕಡೆ ಯಾವುದೇ ಆದಂಥ ಅಸೋಸಿಯೇಷನ್ಗೂ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ನಮಗೇನು ಈಗ ಒಂದು ಕಸ್ಟಮರ್ಗೂ ಹೆಲ್ಪ್ ಆಗಬೇಕು, ಜೊತೆಯಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರೋರಿಗೂ ಕೂಡ ಒಂದು ಅರ್ನಿಂಗ್ಸ್ ಆಗಬೇಕು. ಈಗ ಸಡನ್ನಾಗಿ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಯಿತು ಅಂತ ಅಂದರೆ ಎಲ್ಲರಿಗೂ ಕೂಡ ಹೊಡ್ತಾ ಬೀಳುತ್ತೆ. ಇಲ್ಲಿ ಬರೀ ಬೈಕ್ ಟ್ಯಾಕ್ಸಿ ಒಬ್ಬರಿಗೆ ಬೀಳುತ್ತೆ ಅನ್ನಂಗಿದ್ರೆ ಬಿಡು, ಬೈಕ್ ಟ್ಯಾಕ್ಸಿ ಒಬ್ಬರೇ ಅಲ್ವಾ ಅನ್ಬೋದಾಗಿತ್ತು. ಬಟ್ ಬೈಕ್ ಟ್ಯಾಕ್ಸಿ ಏನಾದ್ರು ಸ್ಟಾಪ್ ಆದರೆ ಎಫೆಕ್ಟ್ ಆಗುತ್ತೆ, ಜೊತೆಯಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾರೆ ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಆಮೇಲೆ ಝೆಪ್ಟೋ, ಸ್ವಿಗ್ಗಿ, ಬ್ಲಿಂಕಿಟ್ ಈ ಥರ ಮಾಡ್ತಾ ಇರ್ತಾರಲ್ಲ ಸ್ಟೋರ್ಗಳಲ್ಲಿ ಗ್ರೋಸರೀಸು, ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಈಗ ಒಂದೇ ಸಲ ಸ್ಟಾಪ್ ಮಾಡಿದ್ರೆ ಅವರು ಬೈಕಲ್ಲೇ ಕೆಲಸ ಮಾಡೋದು ಬಿಟ್ಟು ಬೇರೆ ಯಾವುದೇ ಕೆಲಸಕ್ಕೂ ಹೋಗೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಬೇರೆ ಯಾವುದಂಥ ಕೆಲಸನೂ ಅವ್ರಿಗೆ ಬಂದಿರಲ್ಲ. ಅದರಿಂದಾಗಿ ಅವರು ಬೈಕಲ್ಲಿ ಓಡಿಸೋದೇ ಅವರು ಗೊತ್ತಿರೋದ್ರಿಂದ ಏನು ಮಾಡ್ತಾರೆ ಅಂತಂದರೆ, ಈಗ ಪೋರ್ಟರ್ಗೆ, ಸ್ವಿಗ್ಗಿ ಝೊಮ್ಯಾಟೊ ಈ ಥರದಕ್ಕೆ ಬಂದಂಥ ಸಮಯದಲ್ಲಿ ಈಗ ಒಂದೇ ಸಲ 6 ಲಕ್ಷ, 5 ಲಕ್ಷ, 3 ಲಕ್ಷ ಜನ ಈ ಥರ ಸ್ಪ್ರೆಡ್ ಆಗೋದ್ರು ಎಲ್ಲ ಜಾಬಿಗೂ ಅಂತ ಅನ್ನೋ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಈಗ ರೆಗ್ಯುಲರಾಗಿ ಅಲ್ಲಿ ಮಾಡ್ತಾರಲ್ಲ ಅವರು ಕೂಡ ಜಾಬ್ ಇಲ್ಲದೆ ಇರೋ ರೀತಿಯಲ್ಲಿ ಆಗುತ್ತೆ. ಏನಕ್ಕೆ ಅಂತಂದರೆ ಅವರು ಕೂಡ ಆರ್ಡ್ರ್ ಬರಲಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರಲ್ಲ, ಕೆಲಸ ಮಾಡಬೇಕು ಅನ್ನೋದಿರಲ್ಲ. ಆರ್ಡ್ರ್ಗಳು ಬರ್ತಾ ಇರೋ ಇಂಟ್ರೆಸ್ಟ್ ಇರೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಸ್ಟೋರ್ಗಳಲ್ಲಿ ಈಗ ಝೆಪ್ಟೋ ಈ ಥರ ಎಲ್ಲ ಸ್ಟೋರ್ಗಳಿದಾವಲ್ಲ, ಆ ಸ್ಟೋರ್ಗಳಲ್ಲಿ ಈಗ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಂಥ ರೈಡರ್ಸ್ ಏನಾರು ಅಲ್ಲಿ ಹೋಗ್ಬಿಟ್ಟು ಇವಾಗ ನಾವು ಸ್ಟೋರಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಸ್ಟೋರವ್ರು ಬಿಡ್ತಾ ಇಲ್ಲ. ಸ್ಟೋರವ್ರು ಏನಕ್ಕೆ ಬಿಡ್ತಾ ಇಲ್ಲ ಅಂತಂದರೆ, ನಾವು ರೆಗ್ಯುಲರಾಗಿ ಇಷ್ಟು ದಿವಸದಿಂದನೂ ಕೆಲಸ ಮಾಡ್ತಾ ಇದ್ದೀವಿ, ನೀವೀಗ ಹೊಸ್ದಾಗಿ ಬಂದರೆ ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರೋದ್ರಿಂದ ಏನಾಗಿದೆ ಅಂತ ಅಂದರೆ, ಈಗ ಸ್ಟೋರಲ್ಲೂ ಕೂಡ ಕೆಲಸ ಇಲ್ಲ. ಅದರಿಂದ ಏನು ಮಾಡ್ತಾರೆ ಅಂದರೆ ಪೋರ್ಟರು, ಸ್ವಿಗ್ಗಿ ಝೊಮ್ಯಾಟೊ ಈ ಥರನೇ ಹೋಗ್ತಾರೆ. ಈ ಥರ ಹೋದಂಥ ಸಮಯದಲ್ಲಿ ಅವ್ರಿಗೂ ಕೂಡ ಆರ್ಡರ್ ಸಿಗೋಲ್ಲ. ಅದರಿಂದ ಅವ್ರಿಗೂ ತಾಪತ್ರೆ ಆಗೇ ಆಗುತ್ತೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಮಗಂತೂ ಗೊತ್ತಾಗ್ತಾ ಇಲ್ಲ, ಈ ಕಡೆ ಮಾಡಬೇಕು ಅಂತಲೂ ಅನ್ನಿಸ್ತಾ ಇಲ್ಲ, ಈ ಕಡೆ ಮಾಡಬಾರ್ದು ಅಂತಲೂ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಆ ಥರ ಸಂಕಷ್ಟದಲ್ಲಿ ಬಂದು ನೀವು ಸಿಗಾಕೊಂಬಿಟ್ಟಿವಿ ನಾವು. ಈ ಕಡೆ ಅಸೋಸಿಯೇಷನ್ ಅವ್ರು ಬಂದು ಮಾಡ್ರಿ ಅಂತಾರೆ, ಈ ಕಡೆ ಅಸೋಸಿಯೇಷನ್ ಅವ್ರು ಬಂದು ಮಾಡಬೇಡ್ರಿ, RTO ಅವ್ರು ಇಟ್ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಮಧ್ಯದಲ್ಲಿ ಸಿಗಾಕೊಂಡಿರೋದು ನಮ್ಮಂಥ ಬೈಕ್ ಟ್ಯಾಕ್ಸಿ ರೈಡರ್ಸು ಮತ್ತು ಬೈಕ್ ಟ್ಯಾಕ್ಸಿ ಕಸ್ಟಮರು ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ. ಇದಕ್ಕೊಂದು ತೀರ್ಪು ನಮಗೆ ಕೋರ್ಟಿಂದನೇ ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ. ಬಟ್ ತೀರ್ಪು ಬರಲಿಲ್ಲ. ಹೈಕೋರ್ಟಿಂದ ಒಂದು ಒಳ್ಳೆ ತೀರ್ಪೇ ಬಂದಿತ್ತು, ಬಟ್ ಆ ತೀರ್ಪು ಯಾವುದಕ್ಕೂ ಕೂಡ ಪ್ರಯೋಜನ ಬರ್ದಂಗೆ ಆಗೋಯ್ತದು. ನೋಡೋಣ ಸುಪ್ರೀಂ ಕೋರ್ಟಲ್ಲಿ ಏನಾರು ಆಗುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು ಗೈಸ್. ಅಂದರೆ ಕಾಯ್ತಾನೆ ಇರಬೇಕು. ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೋಡ್ಬೇಕು, ಕಾಯೋಣ ಅಂತ ಹೇಳ್ಬಿಟ್ಟು.
ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.